ನಾನು ಪ್ರೊಫೆಸರ್ ಬಸವರಾಜಸ್ವಾಮಿ ಹಡಿಗಾಪುರ್ಕರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ಜಿಲ್ಲಾ ಶಾಖೆ ಬೀದರ್ ಜಿಲ್ಲಾ ಚುನಾವಣಾಧಿಕಾರಿ ಆಗಿ ನಾನು ಮಾತನಾಡುತ್ತಿದ್ದೇನೆ. ಇಂದು ಜಿಲ್ಲಾ ಶಾಖೆಯ ಪದಾಧಿಕಾರಿಗಳ ಜಿಲ್ಲಾಧ್ಯಕ್ಷ, ಜಿಲ್ಲಾ ಖಜಾಂಚಿ, ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆ ದಿನಾಂಕ ಇಂದು 21/12/2024ರಂದು ಬೆಳಗ್ಗೆ 9 ಗಂಟೆಗೆ ನಾವು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿವರೆಗೆ ಒಟ್ಟಾರೆ 72 ಮತಪಟ್ಟಿಯಂತೆ 72 ಮತದಾರರಿದ್ದಾರೆ. ಅದರಲ್ಲಿ 68 ಮತದಾನ ಆಗಿದೆ. ಮುಂದೆ ನಾವು 4 ಗಂಟೆವರೆಗೆ ಮತದಾರ ಬಂದು ಹಾಕಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಮತದಾನದ ಕೊನೆಯ ಸಮಯ 4 ಗಂಟೆ ಇದೆ. 4 ಗಂಟೆ ಮುಗಿದ ತಕ್ಷಣ ನಾವು ಎಲ್ಲರ ಸಮ್ಮುಖದಲ್ಲಿ ನಾವು ಮತದಾನ ಪ್ರಕ್ರಿಯೆ ಮುಗಿಸ್ಕೊಂಡು ಮತಪೆಟ್ಟಿಗೆ ಕ್ಲೋಸ್ ಮಾಡಿಬಿಡ್ತೇವೆ. ಆ ನಂತರ ಒಂದು 5 ನಿಮಿಷ 10 ನಿಮಿಷದಲ್ಲಿ ಮತ್ತೆ ಪುನಃ ನಾವು ಮತದಾನ ಎಣಿಕೆ ಅಭ್ಯರ್ಥಿಗಳ ಸಮ್ಮುಖ ಮತ್ತು ಅವರ ಏಜೆಂಟ್ಗಳ ಸಮ್ಮುಖದಲ್ಲಿ ನಮ್ಮ ಸಿಬ್ಬಂದಿಗಳ ಜೊತೆಗೆ, ಚುನಾವಣೆ ಸಿಬ್ಬಂದಿಗಳ ಜೊತೆಗೆ ನಾವು ಮತ ಎಣಿಕೆ ಪ್ರಾರಂಭ ಮಾಡ್ತೇವೆ. ಹೆಚ್ಚು ಕಡಿಮೆ 5 ಗಂಟೆ ಒಳಗೆ ನಾವು ಜಿಲ್ಲಾಧ್ಯಕ್ಷರು, ಜಿಲ್ಲಾ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸದಸ್ಯರು ಯಾರು ಆಯ್ಕೆಯಾಗಿದ್ದಾರೆ, ಎಷ್ಟು ಮತಗಳು ಪಡೆದಿದ್ದಾರೆ ಅನ್ನುವಂಥ ಎಲ್ಲ ಸವಿವರವಾದಂಥ ಮಾಹಿತಿಯ ಈ ಚುನಾವಣೆಯ ಸಂಪೂರ್ಣ ಫಲಿತಾಂಶದ ಪಕ್ಷಿ ನೋಟ ನಿಮಗೆ 5 ಗಂಟೆ ಒಳಗೆ ನಾವು ಕೊಡಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. 68 ಓಟ್ ಆಗಿದೆ. 72ರಲ್ಲಿ 68 ಓಟ್ ಆಗಿದೆ.